गाना बोले तेरे लिए ये जिया मैं खुद को जो यूं ಧೂಳ್ ಮಗ ಧೂಳ್ ದಿನಕ ಧೂಳ್ ಇವ್ ನಮ್ ಛಾಯ ಫುಲ್ ಗಾಯ ಬೆಡ್ ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ತಿಗಾಕೊಂಡು ಕೂತ್ಕೊಂಡ್ಬೇಕು ಮಾತಾಡ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣು ವಿಜಯ್ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗು. ನಾವು ಮೊದಲು ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ಯಾಲೇಸ್ ಗ್ರೌಂಡ್ಗೆ. ಬಾಯ್ಸು ವ್ಲಾಗ್ ಮಾಡ್ರೆ ಎಲ್ಲೆಲ್ಲಿ ಹೋಗ್ತೀವಿ, ಹೇಗಿರುತ್ತೆ ಅಂತ ಎಲ್ಲರೂ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನಾನು ಅದನ್ನೇ ಮಾಡ್ತಾ ಇರೋದು. ಬಟ್ ನಮ್ದು ಹೇಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನಾವು 90s ಆಲ್ಮೋಸ್ಟು, ಒಬ್ಬರು 2K ಇದ್ದಾರೆ, ಅದು ಬಿಡಿ. 90s ನಾವು ಹೆಂಗಿರ್ತೀವಿ, ಏನು ಮಾಡ್ತೀವಿ ಎಲ್ಲ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ. ನಿಮ್ಗೆ ಒಳ್ಳೆ ಹ್ಯಾಪಿನೆಸ್ ಕೊಡ್ತೀವಿ. ಖುಷಿಯಾಗಿ ಚಾನಲ್ನ ನೋಡ್ತಾ ಇರಿ. ನೀವು ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ವಿ. ನಾನ್ ವೆಜ್ ಊಟ ಆದ್ಮೇಲೆ ನೋಡಿ ನಮ್ಮನ್ನ 3 ಕಿಲೋಮೀಟರ್ ಮುಂದೆ ಬಂದು ನಮ್ಮನ್ನ ಪಿಕ್ ಮಾಡುವಂತ ಇಬ್ರು ನೋಡ ಡ್ರಾಪ್ ಮಾಡಕ್ ಬಂದವನೆ. ಇವನು ನಾನ್ ವೆಜ್ ಊಟ ಎದ್ದು ಬಿದ್ದು ಓಡ್ ಬಂದವನೆ. ಫ್ರೆಂಡ್ಸ್, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವ್ ನಮ್ ಛಾಯ ಫುಲ್ ಗಾಯ, ಮನ್ಸಲ್ಲ ಗಾಯ. ಛಾಯ ನೀನ್ ಹಾಕ್ತೀಯಾ? ಡಿ ಬಾಸ್ ಫ್ಯಾನ್ ಯಾರು ಇದ್ದೀರೋ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಷ್ಣು ವಿಜಯ್ ವ್ಲಾಗ್ಸ್ ಅಂತ, ಆಯ್ತಾ? ಡಿ ಬಾಸ್, ಜೈ ಡಿ ಬಾಸ್. ಒಳ್ಳೆ ದಿನ ಬಂದೇ ಬರುತ್ತೆ ಡಿ ಬಾಸ್ಗೆ, ತಲೆ ಕೆಡ್ಸ್ಕೊಂಬೇಡಿ. ಅವ್ರ ಅಭಿಮಾನಿ ಇಲ್ಲಿದ್ದಾನೆ, ನಾವು ಕೂಡ ಅಭಿಮಾನಿನೇ. ಆದ್ರೆ ಅವ್ರು ಒಳ್ಳೇದಾಗ್ಲಿ. ಒಂದು ಕೆಟ್ಟಗಳಿಗೆ ಆಗಿದೆ, ಬೇಜಾರು ಮಾಡ್ಕೊಂಬೇಡಿ. ಇವಾಗ ರಿಲೀಸ್ ಆಗಿದೆ, ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ. ನಮ್ಮಿಂದ ಆ ಸಾಂಗ್ ಒಂದು ಟ್ರಯಲ್ ನೋಡ್ಕೊಳ್ಳಿ. ಕಲಿಗಾಲ ಗಲಗಾಲ ಧೂಳ್ ಮಗ ಧೂಳ್ ದಿನಕ ಧೂಳ್ ಹೆಸರು ಇಡುವೆ ನಂಕಲ ಸಿಪಾಳ್ಯ. ಜಸ್ಟ್ ಇವಾಗ ನೋಡಿ ಯಜಮಾನ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದೀವಿ. ಅಲ್ಲೋಡಿ, ನೋಡಿದ್ರ ಆಟೋದವರು ಫಸ್ಟ್ ಶಂಕರಣ್ಣ ಜೊತೆ ಇದ್ರು. ಅದಾದ್ಮೇಲೆ ನಾನ್ ಜಾಸ್ತಿ ನೋಡಿರೋದೇ ಡಿ ಬಾಸ್. ನಾನೇನ್ ಫ್ಯಾನ್ ವಾರ್ ಅಂತ ಏನಿಲ್ಲ, ಆದ್ರೆ ಆಟೋದವ್ರು ಡಿ ಬಾಸ್ಗೆ ಜಾಸ್ತಿ ಸಪೋರ್ಟ್. ತಲೆಗತ್ತೆ ಇಲ್ಲ ತೂರ ಒಡೆಯಾನೆ ನಿಂದೆ ಹೆಸರು, ಹಿಂದೆ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಎಲ್ಲಿ ನೋಡಿದ್ರು ಆಟೋದಲ್ಲಿ ಡಿ ಬಾಸ್ ಕಾಣಿಸ್ತಾರೆ. ಅವ್ರ ಅಭಿಮಾನಿಗಳೆಲ್ಲ ಅವ್ರು ಯಾವಾಗ್ಲೂ ಒಳ್ಳೇದಾಗ್ಲಿ ಅನ್ಕೊಂತ ಇರ್ತಾರೆ. ಬೇಗ ಒಳ್ಳೇದಾಗ್ಲಿ ಅಂತ ನಮ್ ಕಡೆ ಹೇಳ್ತೀವಿ. ಫ್ರೆಂಡ್ಸ್, ಕರ್ನಾಟಕದಲ್ಲಿ ಯಾವಾಗ್ಲೂ ಒಂದು ಫೇಮಸ್ ಇರುತ್ತೆ ಆಟೋ ಅವ್ರ ಲೈನ್ಸ್. ಅವ್ರ ಲೈನ್ಸ್ಗೆ ಸಪ್ರೇಟ್ ಫ್ಯಾನ್ಸ್ ಇದೆ ಕರ್ನಾಟಕದಲ್ಲಿ. ಅವ್ರು ಹಾಕೋದೆಲ್ಲ ನಿಜಾನೇ. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಅಪ್ಪನ ದುಡ್ಡಲ್ಲಿ KTM ತಗೊಂಡು ಮೆರಿಯೋದೆಲ್ಲ ಮರಿ, ಸ್ವಂತ ದುಡ್ಡಲ್ಲಿ ಆಟೋ ತಗೊಂಡು ಮೆರಿಬೇಕು ಅಂತ ಹಾಕಿದ್ದಾರೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇವಾಗ ಸದ್ಯಕ್ಕೆ ಸಂಜಾನ್ಸ್ ಅಲ್ಲಿ ಇದೀವಿ. ಈ ಸುತ್ತಮುತ್ತಲು ಯಾರನ್ನ ಯೂಟ್ಯೂಬ್ ಯೂಸ್ ಮಾಡ್ತಿದ್ರೆ ವಿಷ್ಣು ವಿಜಯ್, ನನ್ನ ಪೇಜ್ನ ವಿಷ್ಣು ವಿಜಯ್ ವ್ಲಾಗ್ಸ್ ಅಂತಿದೆ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಹೂವಿಗೆ ಉಜ್ಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಹೂವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಕೇಳ ಚಿನ್ನ ಸುವಾಲಿ ರಾಗನ.
ಆಮೇಲೆ ತೋರಿಸ್ತೀನಿ ಇನ್ನೂ ತೋರಿಸ್ತೀನಿ ನೋಡಿ. ಕಾಲೇಜ್ ಬಂದ್ವಿ, ಎಷ್ಟೋ ಬಡವ್ರಿಗೆ ಈ ಥರ ಮದುವೆ ಆಗಬೇಕು ಅಂತ ಸಿಕ್ಕಾಬಿಟ್ಟೆ ಆಸೆ. ಬಟ್ ಆಗ್ತಾರವ್ರಿಗೆ ಕಂಗ್ರಾಟ್ಸ್. ಬಟ್ ಆಗಬೇಕು ಅಂದ್ಕೊಂಡಿರೋರು ಪ್ರಯತ್ನ ಪಡಿ. ಯಾವುದೂ ತುಂಬ ದೂರ ಇಲ್ಲ, ಕೈಗೆ ಹತ್ತೋ ಜಾಗದಲ್ಲೇ ಇರುತ್ತೆ. ಬಟ್ ನೀವು ಲೂಸ್ ಮಾಡ್ಕೊಂಬಿಡಿ. ನೋಡಿ, ಇದು ಜಸ್ಟ್ ವೆಯ್ಟಿಂಗ್ ಏರಿಯಾ, ಮ್ಯೂಸಿಕ್ ಏರಿಯಾ. ಇನ್ನು ಒಳಗಡೆ ಹಾಲ್ ಇದೆ, ನಿಮಗೆ ತೋರಿಸ್ತೀನಿ. ಇದೇ ನೋಡಿ, ಎಲ್ಲ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಕಾಲೇಜ್ ಸ್ಟೂಡೆಂಟ್ ಮದುವೆ ಆಗಬೇಕು ಅಂದ್ಕೊಂಡವ್ರಿಗೆ ಒಂದೇ ಒಂದು ಮೆಸೇಜ್: ಕಷ್ಟಪಡಿ, ಯಾರು ಮಾತು ಕೇಳಬೇಡಿ. ನಿಮ್ಗೆ ಏನು ಅನ್ಸುತ್ತೋ ಅದು ಮಾಡಿ, ನಿಮ್ಗೆ ಇಷ್ಟಪಟ್ಟಿದ್ದನ್ನ ಹೋಗಿ ರೀಚ್ ಆಗಿ. ಹಾಲ್ ತೋರಿಸ್ತೀನಿ ನೋಡಿ. ಇದು ವೈಟ್ ಪೆಟಲ್ಸು, ಗೇಟ್ ನಂಬರ್ 3. ನಮ್ಮ ತಮ್ಮ ಬೇಬಿ ಅಂತ ಕಾಲೇಜ್ ಬಂದಿದ್ದಾರೆ. ಯಾವುದೇ ದೊಡ್ಡ ಮದುವೆಗಳು ಬೊಮ್ಮನಹಳ್ಳಿ, ಬೆಂಗಳೂರು ಸುತ್ತಮುತ್ತ ಇವ್ರು ಕಾಣಿಸ್ತಾರೆ. ಯಾಕಂದರೆ ನಮ್ಮ ಬ್ರದರ್ ಫ್ರೆಂಡ್ಸ್ ಗ್ಯಾಂಗ್ ಹೆಂಗೆ ಹೇಳ್ತಾರೋ ಹಂಗೆ ಆ ಥರ ಏನಿಲ್ಲ, ನಾವೆಲ್ಲ ಒಂದೇ. ನನ್ನ ತಮ್ಮ ಫೇವ್ರೇಟ್ ತಮ್ಮ, ಯಾವುದೇ ಕಷ್ಟ ಇದ್ರೂ ಕಾಲ್ ಮಾಡಿ ಮಾತಾಡಿಸ್ತಾನೆ. ಅವಾಗ ಸಿಗ್ತಾನೆ, ಬ್ಲಾಗಲ್ಲಿ ನೋಡ್ತೀನಿ. ಮದುವೆಗಳಲ್ಲಿ ನಮ್ಗಳಿಗೆಲ್ಲ ನಿಂತ್ಕೊಳಕ್ಕೆ ಜಾಗ ಇರಲ್ಲ. ನಮ್ಮವ್ರ ಪಾಪ ಬಡವ್ರು ಮದುವೆ ಆದ್ರೆ ನೋಡಿ, ಗೆಸ್ಟ್ಗಳಿಗೆ ಸಪ್ರೇಟ್ ಟೇಬಲ್ ಎಣ್ಣೆ ಹೊಡಿಯೋ ಥರ ಮಾಡಿದ್ದಾರೆ. ಎಣ್ಣೆ ಹೊಡಿಯೋ ಥರ ಟೇಬಲ್ ಹಾಕಿದ್ದಾರೆ. ಅದು ಭಾನುವಾರ. ನಾವು ಹುಡುಗರು ಕೈಗಳು ಬೇರೆ ಸ್ವಲ್ಪ ನೋಡಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಹಾಲ್ ಹೇಗಿದೆ ಮಾಡೋ. ಒಂದೊಂದು ಕ್ವಶನ್ಗೆ ಆನ್ಸರ್ ಮಾಡೋದು ನಾಚಿಕೆ ಹಾಕೋಬಿಡ್ತೀಯ. ಎಷ್ಟೋ ಮದುವೆಗಳು ನೀನು ಕೇಳೋಣ, ಎಷ್ಟೊಂದು ಆಸೆ. ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳು? ಮದುವೆ ಅಷ್ಟೇ, ಮದುವೆ ಆದ್ರೆ ಮದುವೆ ಅಂತ ನಮ್ಗೆ ಗೊತ್ತೋ, ಅಭಿಪ್ರಾಯ ಏನು ಹೇಳು? ಅಭಿಪ್ರಾಯ ಏನು ಇಲ್ಲ, ಎಲ್ಲ ನಿಯಮಗಳು ಒಂದೇ. ಮದುವೆ ಓ ದೊಡ್ಡವ್ರ ಪಾಲಿನೇ ಹಂಗೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಅಲ್ಲ ಫ್ರೆಂಡ್ಸ್, 2K ನೋಡಿಲ್ಲ ಅವನೇ. ನಾನು ಹುಟ್ಟಿದ್ದು 1993 ನಮ್ಮ ಬ್ಯಾಚ್ ಅಲ್ಲ. ಅದೇ ಈ ನನ್ನ ಮಗ ಇದಾನಲ್ಲ, 2004 ಹುಟ್ಟವನೆ, 3 ಹುಟ್ಟಿದ್ದಾನೆ. ನಾವೆಲ್ಲ ಹುಟ್ಟಿ 11 ವರ್ಷ ನಮ್ಮ ಗ್ರೂಪಲ್ಲಿ ಜೊತೆಲಿ ಪಾರ್ಟಿ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ, ಜೊತೆಲೇ ಇರ್ತಾನೆ. ಇನ್ನೊಂದು ಸರ್ಪ್ರೈಸ್ ಇದೆ ಇಲ್ಲಿ ನೋಡಿ. ಇಲ್ಲಿ 80s ಅವ್ರು ಇದ್ದಾರೆ. ಇವ್ರಂತೂ ಏನಂತಾರೆ ಹೇಳಿ, ನೀವು 80s ಅಲ್ಲ, ಇವ್ರನ್ನ ನೆಕ್ಸ್ಟ್ 30s ಕೂಡ ಅನ್ಬೋದು. ಆ ತರ ಇರ್ತಾರೆ ಮನುಷ್ಯ, ಜಾಲಿಯಷ್ಟು ಮನುಷ್ಯ. ಒಂದು ಒಳ್ಳೆ ಕ್ವಶನ್ ಕೇಳ್ತೀನಿ ನೋಡಿ, ಮುಗಿತಾನೆ ಯಾರಿಗಾದ್ರೂ ಒಬ್ಬನಿಗೆ. ಆಮೇಲೆ ಶಿಸ್ತಿನ ಸಿಪಾಯಿ ಪಿಕ್ಚರ್ ಹೀರೋ. ಅದಾದ್ಮೇಲೆ ನಮ್ ಗ್ಯಾಂಗ್ ಅಲ್ಲಿ ಮೇನ್ ಸ್ಟೈಲಿಶ್ ಸ್ಟಾರ್. ಅವ್ರ ಹೇರ್ ಸ್ಟೈಲು ಸ್ಪೆಕ್ಸ್ ನೋಡಿದ್ರೆ ಹೇಳ್ಬೋದು ನೀವು, ಸ್ಟೈಲಿಶ್ ಸ್ಟಾರ್. ಅಲ್ಲೋಡಿ ಆ ಗಾಂಚಲ್ಲಿ ಹಂಗೆ ಇದೆ. ಇನ್ನೊಂದು ಮೇನ್ ಅಬ್ನಾರ್ಮಲ್ ಹುಡುಗ. ಮಾತಾಡ ಏನಾದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಾದ್ರು ಹೇಳು, ಪರವಾಗಿಲ್ಲ. ನಿನ್ ಬಗ್ಗೆ ಹೇಳು ಏನಾದ್ರು. ನಿನ್ ಬಗ್ಗೆ ಏನಾದ್ರು ಹೇಳು. ಇನ್ನೊಂದು ಕ್ವಶನ್, ನಾಚಿಕೆ ಮಾಡಬೇಡ. ಒಳ್ಳೆ ಕ್ವಶನ್ ಬಾಯಿಲ್ ಹತ್ರ. ಏನ್ ಗೊತ್ತಾ, ಇವತ್ತು ಭಾನುವಾರ ಸ್ಪೆಷಲ್ ಡೇ. ಚಿಕನ್, ಮಟನ್, ನಾನ್ ವೆಜ್ ಬಂದಿದೀವಿ. ಅದ್ರ ಜೊತೆ ನಿನ್ಗೆ ಏನಿದ್ರೆ ಇಷ್ಟ ಅದನ್ನ ಹೇಳು. ಅದು ಹಿಂಗೆ ಹೇಳ್ತಾ ಇರೋದು. ಲಕ್ಸುರಿಯಾಗಿ ಏನಾರು ಒಂದು ಹೇಳು. ಲಕ್ಸುರಿ ಯಾವ್ದು ಬೇಡ, ಹೌದಾ? ಓ ಲಕ್ಸುರಿ ಅಂದ್ರೆ MC ಲಕ್ಸುರಿ. ಸುಮ್ಮನೆ ಇರಲಿ ನೋಡಿ. ಇದು ಊಟದ ಹಾಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನನು. ಚೆನ್ನಾಗಿರ್ತೀವಿ, ಬರ್ತೀವಿ, ಇರ್ತೀವಿ, ಚೆನ್ನಾಗಿರ್ತೀವಿ.
ಬೆಳಿತೀವಿ ಮುಂದೆ ಬೆಳಿತೀವಿ ಕಾಲ್ ಇಳಿಯೋರ್ ಮುಂದೆ ಕಾಲರ್ ಇಟ್ಕೊಂಡು ಜರಿತೀವಿ. ನೋಡಿ ಫ್ರೆಂಡ್ಸ್, ನಂಬರ್ ನೋಡಿ 0009. ಆ್ಯಕ್ಚುಲಾಗಿ ಈ ಕಾರ್ ಜಿ ವ್ಯಾಗನ್ನು, ದುಡ್ಡಿರೋರು ತಾರ್ ಆ್ಯಕ್ಚುಲಾಗಿದೆ. ಬಡವ್ರ ತಾರ್ ಬೇರೆ, ಮಹೇಂದ್ರ ತಾರು, ಇದು ದುಡ್ಡಿರೋ ಜಿ ವ್ಯಾಗನ್ ತಾರ್. ನಮಸ್ಕಾರ ಹಾಕು. ಫೋಟೋ ಬೂತು ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಫೋಟೋಗೆ 300 ರೂಪಾಯಿ. ಒಂದು ಫೋಟೋಗೆ 300 ರೂಪಾಯಿ. ಆ್ಯಕ್ಚುಲಾಗಿ ಏರ್ಲೈನ್ಸ್ಗೆ ಬಂದಿದ್ದೆ. ಏರ್ಲೈನ್ಸಲ್ಲಿ ನೋಡಿ ಇನ್ಸ್ಟೆಂಟ್ ಫೋಟೋ ಬೂತ್ ಅಂತೆ, ನೋಡ್ಕೊಂಡ್ರಾ? ಇಲ್ಲ, ಆ್ಯಕ್ಚುಲಾಗಿ ನಾವು ಬಂದಿದ್ದು ರಾಂಗ್ ಟೈಮ್, ಕ್ಲೋಸ್ ಆಗಿದೆ. 10 o'clockಗೆ ಕ್ಲೋಸ್ ಅಂತೆ. ಏನಂತ ಗೊತ್ತಿಲ್ಲ. ಸ್ಯಾಟರ್ಡೇಸ್ ಎಲ್ಲ ಜಾಸ್ತಿ ಹೊತ್ತು ಓಪನ್ ಇರುತ್ತೆ, ಸಂಡೇ ಯಾಕೋ ಬೇಗ ಕ್ಲೋಸ್ ಆಗ್ತಿದೆ. ಇದು ನಮ್ಮ ಫಿಲ್ಟರ್ ಕಾಫಿ, NMKRV ಪಕ್ಕ ಇರೋದು. ಈ ನನ್ನ ಮಗನೇ ಸಜೆಸ್ಟ್ ಮಾಡಿದ್ದು, ಆದ್ರೆ ಅವನೇ ಕಾಫಿ ಕುಡಿತಾ ಇಲ್ಲ. ನೋಡಿ ಹೆಂಗೆ ನಿಂತಿದ್ದಾನೆ. ನಮ್ಮವರು ಯಾವ ಕಾಫಿ ತೊಗೊಂಡ? ಶುಂಠಿ. ಒಂದು ಒಳ್ಳೆ ಆಡಲ್ಲ, ಅದಕ್ಕೆ ಆನ್ಸರ್ ಮಾಡಿ ಹೆಂಗಿದೆ ಅಂತ ಹೇಳೋ. ಇವಾಗ ಆಡ್ದಲ್ಲ, ಕಾರಲ್ಲ ಅದು ಯಾವುದೋ ಒಂದು ಹೇಳು. ಅಲ್ಲಡ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಏನ್ ರೆಡಿ ಇಲ್ಲ, ಕಾಚ ಹಾಕಿಲ್ವಾ? ಏನು ಪ್ರಾಬ್ಲಮ್ ಹೇಳಿ. ಏನೋ ಏನಿದೆ ವಾಯ್ಸ್ ರೆಡಿ ಇಲ್ಲ, ಓಲ್ಡ್ ವಾಯ್ಸ್ ರೆಡಿ ಇಲ್ಲ. ಅಲ್ಲ, ನನ್ನ ಮ್ಯಾಟ್ರ್ ಹೇಳು. ಇವಾಗ ಕಾಫಿ ಹೆಂಗಿದೆ ಅವ್ನು ಆಡಾಡು ಹೇಳು. ಹೇಳೋ. ಚೆನ್ನಾಗಿ ತೋರ್ಸಯ್ಯ, ಕ್ರೌಡ್ ತೋರ್ಸು. ಶುಂಠಿ ಕಾಫಿ ಇದ್ದಂಗೆ ಇಲ್ಲ ಅಣ್ಣ. ಅಲ್ಲ, ಹಳ್ಳಿ ಕಡೆ 7:30 ಊಟ ಮಾಡಿ 8:30 ಒಂದು ವಾಕ್ ಮಾಡಿ ಸ್ವರ್ಗದ ಬಾಗ್ಲ ತಟ್ಟಿಬಿಟ್ಟಿರ್ತಾರೆ. ಎಲ್ಲ ಅರ್ಧ ನಿದ್ದೆ ಆಗಿರುತ್ತೆ. ಬೆಂಗಳೂರು ನೋಡಿ, ಎಲ್ಲ ನಾನ್ ವೆಜ್ಜಿಂದು ಕಾಫಿ ಕುಡಿಯೋಕೆ ಬರ್ತೀವಿ. ಅದೇ ನಮ್ಮ ಬೆಂಗಳೂರು. ನಿದ್ದೆ ಮಾಡೋದು ಬೃಹತ್ ಬೆಂಗಳೂರು. ಶುಂಠಿ ಕಾಫಿ ಇದ್ದಂಗೆ ಇಲ್ಲ ಇದು. ಬ್ಯಾಂಗ್ಳೂರ್ ಅಥಾರಿಟಿ ನೋಡು, ನನ್ನ ಹೆಂಡತಿ, ನನ್ನ ಮಗ ನನಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಎಸ್, ಐ ಆಲ್ರೆಡಿ ಸ್ಟಾರ್ಟೆಡ್ ಮೈ ವ್ಲಾಗ್ಸ್. ನಾನು ವ್ಲಾಗ್ ಮಾಡೋಕ್ಕೆ ಮೇಯ್ನ್ ಕಾರಣನೇ ನನ್ನ ವೈಫು ಇವಳೆ. ಹಾಯ್ ಅನ್ನು ಬೇಬಿ ಅವನ ಕೈಲಿ ಹಾಯ್ ಮಾಡಿಸಿ. ಹಾಯ್ ಫ್ರೆಂಡ್ಸ್. ಲವ್ ಯು ಮಗನೆ. ಬರ್ತೀನಿ ಮಗನೆ, ಬೇಗ ಬರ್ತೀನಿ. ಹಿಂದಿ कौन सा गाना तुम्हारा अच्छा है, बोलो. मतलब गाना गाना हाँ बोलो. क्या गाना बोले? तेरे लिए ये जिया मैं खुद को जो यूं दे दिया. अरे अच्छा गाना कर रहे हैं, बहुत अच्छा है. तेरी वफा ने मुझको संभाला, सारे गमों को दिल से निकाला. थैंक यू सो मच, थैंक यू. तुम्हारा अभी मेरा फेमस कर देना, अभी मेरा फोन में आना चाहिए. ಆ್ಯಕ್ಚುಲಾಗೆ ಎಷ್ಟೊಂದು ಹುಡುಗರಿಗೆ ಜಯನಗರ್ ಸ್ಟ್ರೀಟ್ಸಲ್ಲಿ 12 ಗಂಟೆ 11 ಗಂಟೆ ಕಾಫಿ ಕುಡ್ಕೊಂಡು ತಿರುಗಬೇಕು ಅಂತ ಆಸೆ. ಬಡ್ಡಿ ಬೋಳಿ ಮಕ್ಕಳು. ನನ್ನ ಹೆಂಡತಿ ಬಿಡಲ್ಲ, ನಮ್ಮ ಅಪ್ಪ ಅಮ್ಮ ಬಿಡಲ್ಲ, ಮಲಗಿದ್ದೀನಿ, ಕಾಲು ನೋವು, ಕೈ ನೋವು, ಆದರೆ ಆಸೆ ಮಾತ್ರ ಬೇಜಾನ್ ಇಟ್ಕೊಂಡಿದ್ದೀರಾ. ಫೋನ್ ಮಾಡ್ಬಿಟ್ಟು ಬ್ಯಾಂಡೇಜ್ ತಗೋಬಾ ಅಂತ ಆಯ್ತು. ಕೇಳಿಸ್ಕೊಳ್ಳ, ಹಿಂಗಿದೆ 40 ವಯಸ್ಸು ಎಷ್ಟು ಟೆನ್ಷನ್ ತೊಗೊಂತ ನೋಡ್ರಿ. ಅದನ್ನೇ ಹೇಳೋದು. ತಿಕಾ ಮುಚ್ಕೊಂಡು ರೀಸನ್ಗಳು ಕೊಡ್ದಿರ, ತಿಕಾ ಮುಚ್ಕೊಂಡು ಕಾಫಿ ಕುಡಿಯೋಕ್ಕೆ ಫ್ರೀ ಇದ್ದಾಗ ಎದ್ದು ಬರ್ತಾ ಇರಬೇಕು. ಒಂದೇ ಕಡೆ ತಿಕಾ ಹಾಕೊಂಡಿದ್ರಿ ಹೇಳ್ತೀನಿ, ಬೆಡ್ ಮೇಲೆ, ಹಾಸ್ಪಿಟ್ಲ್ ಬೆಡ್ ಮೇಲೆ ತಿಕಾ ಹಾಕೊಂಡು ಕೂತ್ಕೊಬೇಕು. ಆಯ್ತಾ? ಆಯ್ತು, ಮಾತಾಡ ನೋಡಿ. ಇಂಥ ನನ್ನ ಮಕ್ಕಳೆಲ್ಲ ಇದೆ ನೋಡಿ ಫ್ರೆಂಡ್ಸ್. ಜಯನಗರಿಂದ ಸಿಲ್ಕ್ ಬೋರ್ಡ್ಗೆ ಹೊಸ ಬ್ರಿಡ್ಜ್, ರಾಯಿಗುಡ್ಡ ಬ್ರಿಡ್ಜ್ ಮೇಲೆ 5 ನಿಮಿಷದಲ್ಲಿ ಬಂದೆ.
ಗೊತ್ತಲ್ಲ ಫೇಮಸ್ ಜಂಕ್ಷನ್ ನಿಮ್ಮೆಲ್ಲರ ಸಿಲ್ಕ್ ಬೋರ್ಡು. ನಮ್ಮ ರಂಗಣ್ಣರಿಗೂ ಅವಾಗಲೇ ಹೇಳಿದ್ರು ಜಾಕಿಲಿ ಅದೇನೋ ಅದು ಎಂಥದೋ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಬರ್ತದೆ, ಅದ್ರ ಮೇಲೆ ಮೆಟ್ರೋ ಮೇಲೆ ಹೆಲಿಕಾಪ್ಟ್ರು, ಮನೆಗೆ ಬಂದು ಎಣೆ ಎತ್ಕೊಂಡು ಹೋಗ್ತದೆ ಅಂತಾರಲ್ಲ ನೋಡಿ. ಹಿಂದೆ ನೋಡಿ ಬ್ರಿಡ್ಜ್ ತಲೆ ಮೇಲೆ ಮೆಟ್ರೋ ನೋಡಿ ಎಷ್ಟು ಬ್ರಿಡ್ಜ್ಗಳಿವೆ. ಆದರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮಾತ್ರ ಉದ್ಧಾರ ಆಗಲಿಲ್ಲ. ಇದು ಮಾತ್ರ ಲೈಫಲ್ಲಿ ಉದ್ಧಾರ ಆಗಲ್ಲ ನೋಡ್ಕೊಳ್ಳಿ. ಆ್ಯಕ್ಚುಲಾಗಿ ನಾವಿರೋದೇ ಬೊಮ್ಮನಹಳ್ಳಿಲಿ. ನಮ್ಮ ಸಿಲ್ಕ್ ಬೋರ್ಡು ನಮ್ಮ ಜಿಗ್ರಿ ದೋಸ್ತಿದ್ದಂಗೆ, ನಮ್ಮ ಜಿಗ್ರಿ ದೋಸ್ತಿದ್ದಂಗೆ. ಅಲ್ಲಿ ನೋಡಿ ಜಾಮ್ ನೋಡಿ, 5XL ಹಾಕಿದ್ದೀನಿ ಜಾಮ್ ನೋಡಿ. ಟ್ರಾವೆಲ್ಸ್ ಅವರು ಬೊಂಬಾಟಾಗಿ ಆರಾಮಾಗಿ ಲೆಫ್ಟಲ್ಲಿ ಹಾಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ. ಇದು ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಂಡವಾಳ. ಆದರೆ ನಾನಿವಾಗ ಸಿಲ್ಕ್ ಬೋರ್ಡ್ನ ಟ್ರೋಲ್ ಮಾಡಿದ್ದೀನಿ ಅಂತ ನೀವು ಟ್ರೋಲ್ ಮಾಡಿಬಿಟ್ಟಿರಾ. ಅದು ನಮ್ಮೂರು, ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕು ಸಿಲ್ಕ್ ಬೋರ್ಡ್ ಬಗ್ಗೆ. ನಾವು ಮಾತ್ರ ಬೈಬೇಕು, ಯಾಕಂದರೆ ನಾವು ಹುಟ್ಟು ಬೆಳೆದಿದ್ದು ಊರಿದು. ನಿಮಗೆ ಸರ್ಪ್ರೈಸ್ ಇದೆ. ಇವಾಗ ವ್ಲಾಗಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ ಇದು, ನಿಮ್ಗೆ ಸರ್ಪ್ರೈಸ್. ಪ್ಯಾಲೇಸ್ಗೊಂಡು ಹೋಗಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ಈಗ ಮನೆ ಹತ್ರ ಬಂದಿದ್ದೀವಿ. ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸ್ವಲ್ಪ ಬೆಳೆಸಿ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರೋಣ. ಬಾಯ್. ಫಾಲೋ ಮಾಡಿ, ಕೆಳಗಡೆ ಒಂದೇ ಒಂದು ಗಂಟೆ ಡಗ್ ಅಂತ ಹೊಡೀರಿ. ಲಾಸ್ಟ್ ಒಬ್ಬ ಫೈನಲ್ಲಿ ಮಾತಾಡ್ತಾನೆ ನೋಡ್ತೀನಿ. ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್ ಫ್ರೆಂಡ್ಸ್.